ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ, ಕುಟುಂಬದೊಳಗೆ ಒಂದೇ ಗೋತ್ರ, ರಕ್ತ ಸಂಬಂಧಿಗಳೊಳಗೆ ವಿವಾಹವಾದರೆ ನಂತರದ ದಿನಗಳಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳು ಬರಬಹುದು ಎನ್ನುವ ವಿಷಯದ ಬಗ್ಗೆ ಇಂದಿನ ಮನೆವಾಸ್ತು ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ನಾವು ನೀಡುವ ಮಾಹಿತಿ ನೇರವಾಗಿ ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ಬಂಧುಗಳೇ, ಒಂದು ಮನೆಯ ವಾಸ್ತು ಪರಿಸ್ಥಿತಿಯು ಅಂಥದ್ದೇ ವಾಸ್ತುಪರಿಸ್ಥಿತಿಯನ್ನು ಹೋಲುವ 60%ಕ್ಕಿಂತ ಜಾಸ್ತಿ ಒಳಗೊಂಡಿರುವ ಅಥವಾ ಅದಕ್ಕಿಂತ 60%ಕ್ಕಿಂತಲೂ ತದ್ವಿರುದ್ಧವಾಗಿರುವ ಮನೆಯ ಸದಸ್ಯರನ್ನು ದಂಪತಿಗಳನ್ನಾಗಿ ಮಾಡಬಹುದು ಅಥವಾ ಪ್ರೀತಿಯ ಬಲೆಯಲ್ಲಿ ಬೀಳುವಂತೆ ಮಾಡಬಹುದು. ಕ್ರಮೇಣ ವಿವಾಹವಾಗಿ ಸಂಸಾರಿಗಳನ್ನಾಗಿಯೂ ಮಾಡಬಹುದು ಎನ್ನುವ ವಿಶೇಷವಾದ ಮಾಹಿತಿಯು ಮನೆವಾಸ್ತು ಪರಿಶೀಲನೆಯ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇಂತಹ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ವಿವಾಹವಾದ ಗಂಡು ಮತ್ತು ಹೆಣ್ಣಿನ ಮನೆಯವರು ಮುಂದಿನ 3 ರಿಂದ 5 ವರ್ಷದ ಒಳಗೆ ತುಂಬಾ ಸವಾಲಿನ ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು. ಇಂತಹ ಸಂಬಂಧಗಳೊಳಗೆ ವಿವಾಹವಾದ ನಂತರದ ದಿನಗಳಲ್ಲಿ ಗಂಡಿನ ಮನೆಯ ವಾಸ್ತುಬಲವು ಹೆಚ್ಚಾದರೆ ಹೆಣ್ಣಿನ ಮನೆಯಲ್ಲಿ ಕುಟುಂಬಸ್ಥರಿಗೆ, ಆಕೆಯ ತಂದೆ ತಾಯಿಗೆ, ಒಡಹುಟ್ಟಿದವರಿಗೆ ಯಾರಿಗಾದರೂ ಮುಂದಿನ 3 ರಿಂದ 5 ವರ್ಷದ ಒಳಗೆ ದೀರ್ಘಕಾಲದ ಅನಾರೋಗ್ಯ, ಆಕಸ್ಮಿಕ ಅವಘಡಗಳು, ಕಷ್ಟ ನಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಎದುರಾಗಬಹುದು. ಅದೇ ರೀತಿಯಲ್ಲಿ ಹೆಣ್ಣಿನ ಮನೆಯ ವಾಸ್ತುಬಲವು ಹೆಚ್ಚಾದರೆ ಗಂಡಿನ ಮನೆಯಲ್ಲಿ ತಂದೆ ತಾಯಿಗೆ, ಒಡಹುಟ್ಟಿದವರಿಗೆ ಸಮಸ್ಯೆಗಳೂ ಬರಬಹುದು. ಮನೋರೋಗದಂತಹ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವ ಸಮಸ್ಯೆಗಳು ಎದುರಾಗಬಹುದು. ಜೊತೆಗೆ ಇಂತಹ ಸಂಬಂಧಗಳ ಜೊತೆ ಮದುವೆಯಾದ ನಂತರ ಹುಟ್ಟಿದ ಮಕ್ಕಳಿಗೆ ನಿರಂತರವಾಗಿ ಅನಾರೋಗ್ಯ ಕಾಡಬಹುದು. ಒಂದು ವೇಳೆ ಗಂಡು ಹೆಣ್ಣಿನ ಎರಡೂ ಕಡೆಯ ಮನೆಯ ವಾಸ್ತುಬಲವು ತದ್ವಿರುದ್ಧವಾಗಿ ಇದ್ದಲ್ಲಿ ಅಂಗವೈಕಲ್ಯತೆ ಹೊಂದಿದ ಮಕ್ಕಳು ಹುಟ್ಟಬಹುದು. ಅಥವಾ ಸಂತಾನವೇ ಅಭಿವೃದ್ಧಿಯಾಗದೆ ಉಳಿದು ಇಡೀ ಕುಟುಂಬವೇ ಸರ್ವಪತನ ಕಾಣುತ್ತಾ ನಿರಂತರವಾಗಿ ಸಮಸ್ಯೆಗಳನ್ನು ಸವಾಲಿನಂತೆ ಎದುರಿಸುವಂತಾಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ತಜ್ಞರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಪೀಳಿಗೆಯಲ್ಲಿ ಇಂತಹ ಸಮಸ್ಯೆಗಳು ಎದುರಾಗದಂತೆ ಎಚ್ಚರಿಕೆಯಿಂದ ಮನೆವಾಸ್ತುವನ್ನು ಸರಿಪಡಿಸಿಕೊಳ್ಳಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲಿನಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಇತರರಿಗೂ ಮಾಹಿತಿಯನ್ನು ಕಳುಹಿಸಲು ಮರೆಯದಿರಿ. ಧನ್ಯವಾದಗಳು.